Saga Stories. ಅರೆದರೆ ಮರೆತು ಎಲ್ಲ ಮರೆತು ಹಾಯಾಗಿರುವೆ ನೂರು ಹೊತ್ತು. ಓಪನಿಂಗ್ ಸೆರೆಮನಿ ಆಫ್ ಮೇಘನಾ ಬಿರಿಯಾನಿ. ಇದೇನಮ್ಮ ಬರೀ ಖಾಲಿ ರೈಸ್ ಕೊಟ್ಟವ್ರೆ. ದಿಸ್ ಈಸ್ ದ ಹೌಸ್. ನೋಡಿ ಗೈಸ್, ಹಿಂಗೆ ಬರುತ್ತೆ. ಓಹೋ, ಎಷ್ಟು ಚೆನ್ನಾಗಿದೆ ಅಮ್ಮ. ನಾವು ಈ ಥರ ಒಂದು ಇದ್ಬಿಟ್ರೆ ನೀನು ಯಾರ ನಿಂದು ನಾವು ಇಡೀ ಟ್ರೈನ್ ಸುತ್ತಿದ್ದೀವಿ. 3 hours ಮುಂಚೆ ಹೇಳಿರೋದು ಬ್ರೋ. ಕ್ಯಾಬ್ ಡ್ರೈವರ್ ಗೊತ್ತಾಗಲ್ಲ ನಿಮಗೆ. ಗೈಸ್, ನಿಮಗೆಲ್ಲ ಒಂದು ಸ್ಪೆಷಲ್ ಎಂಟ್ರಿ ಇವತ್ತು. ವೆಲ್ಕಮ್ ಬ್ಯಾಕ್ ನಾವು ಮಾಡಲ್ಲ, ನಮ್ಮ ಚೋಟ ಮಾಡ್ತಾನೆ. ಹೇಳೋ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಆಯ್ತು ಬಾಯ್ ಆಯ್ತು. ವೆಲ್ಕಮ್ ಬ್ಯಾಕ್ ಹೇಳು ಮಗನೆ. ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಓಕೆ. ಸಾಗಾ ಸ್ಟೋರೀಸ್ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಅಯ್ಯೋ, ನೆನ್ನೆಯಿಂದ ಗಗನ ಹಿಡಿಯೋಕ್ಕೆ ಆಯ್ತಿಲ್ಲ ಗೈಸ್. ಶವರಿನ ಜೊತೆ ಕಳೆದೋಗ್ಬಿಟ್ಟೋಳೆ. ಇನ್ನು 2 ಗಂಟೆ ಒಳಗೆ ಟೈಮ್ ಇರೋದು. 2 ಗಂಟೆ ಅಷ್ಟು ಎಷ್ಟು ಬೇಕಷ್ಟು ಮುದ್ದಾಡ್ಕೊಂಬಿಡು. ವಿಲ್ ಗೋ ಬ್ಯಾಕ್ ಟು ಮೈಸೂರು. ನಿಂಗೆ ಗಗನ ಚಿಕ್ಕಿ ಇಷ್ಟನಾ ಚಿಕ್ಕಪ್ಪ ಇಷ್ಟನಾ? ಸೆಕೆಂಡ್ ಯಾರು ಹೇಳ್ತಾರೆ ಅವ್ರ ಇಷ್ಟ. ಚಿಕ್ಕಪ್ಪ ಇಷ್ಟನಾ ಗಗನ ಚಿಕ್ಕಿ ಇಷ್ಟನಾ? ಬಡಿ ಮಗನೆ, ಅಂಟೆ ಮಾಡಿ ಐಸೆ ಬಡಿ ಮಗನೆ. ಆಯ್ತು, ಮುದ್ದಕ್ಕೆ ಬೇಡ ಮಗನೆ. ಚಿಕ್ಕಪ್ಪ ಚಿಕ್ಕಿ ತಾನೇ ಇಷ್ಟ ನಿಂಗೆ? ಚಿಕ್ಕಪ್ಪ ಹೆಂಗ್ ಸೌಂಡ್ ಮಾಡತ್ತವ ಶೌರ್ಯ? ಆನೆ ಹೆಂಗ್ ಸೌಂಡ್ ಮಾಡುತ್ತೆ ಮಗನೆ? ಅಂಬು ಹೆಂಗ್ ಸೌಂಡ್ ಮಾಡುತ್ತೆ? ಚಿಕ್ಕಿ ಹೆಂಗ್ ಸೌಂಡ್ ಮಾಡೋದು? ಅಮ್ಮ ಹೆಂಗ್ ಸೌಂಡ್ ಮಾಡೋದು ಮಗನೆ? ಹೊಸ ಆಟ ಕಲ್ತ್ಕೊಂಡು ಶೌರ್ಯ. ಶೌರ್ಯ ಆನೆ ಬತ್ತು. ಆನೆ ಹೇಳು ಶೌರ್ಯ. ಆನೆ ಬತ್ತಿ ಆನೆ ಹೇಳವ ಶೌರ್ಯ. ಬಿಜಾಪುರ ಆನಿ. ಯಾವ ಊರಾನಿ ಶೌರ್ಯ? ಬಿಜಾನಿ ಅಷ್ಟೇ. ಬಿಜಾಪುರ ಹೇಳಕ್ ಬರಲ್ಲ. ಅಲ್ಲಿ ಚಿಕ್ಕಪ್ಪಂಗೆ ನಾವು ವೆಲ್ಕಮ್ ಬೇಡ. ಬಾಯ್ ಮಾಡ್ಬಿಡು ಕೈಯಲ್ಲಿ ಹೋಗೋಣ ನಾವು. ಇನ್ನು ನಾವು ಇಲ್ಲೇ ಇದೀವಿ ಬೆಂಗಳೂರಲ್ಲಿ, ನಯನಕ್ ಅವ್ರ ಮನೇಲಿ. ಅಂಡ್ ಇವತ್ತು ನಮ್ಗೆ ಇನ್ನೊಂದು ಶೂಟ್ ಇದೆ ಗೈಸ್. ಸೊ ಅದಕ್ಕೆ ನಾವು ಪ್ಲಾನ್ ಮಾಡ್ಕೊಂಡು ನೆನ್ನೆ ಅದು ಮುಗಿಸ್ಕೊಂಡು ಇಲ್ಲಿ ಬಂದು ಸ್ಟೇ ಮಾಡಿ ಇವತ್ತು ಈ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ವಿ. ಹಿಂದೆ ಕಡೆ ಕಳ್ಳ ತರ ನೋಡ್ತಾ ಇದ್ದಾನೆ ಅಲ್ಲಿಂದ ಅವನು. ಬಾರ ಕಳ್ಳ ಪೋಲಿ ಶೌರ್ಯ. ಅಂಡ್ ಗೈಸ್, ನಮ್ಮ ಕೆಲಸ ಇರೋದು ಕೆಂಗೇರಿ ಹತ್ರ. ಸೊ ಇಲ್ಲಿಂದ ನಾವು ಕೆಂಗೇರಿಗೆ ಹೋಗಿ 2 ಅವರ್ ಬೇಕಂತೆ. ಅಯ್ಯೋ, 2 ಅವರ್ಗೆ ನಾನು ಮೈಸೂರಿಂದ ಯಾವ್ದಾದ್ರು ಬೇರೆ ದೇಶಕ್ಕೆ ಹೊರಟೋಗ್ಬೋದು. ಬೆಂಗಳೂರಿಂದ ಇನ್ನೊಂದು ಊರಿಗೆ ಹೋಗಿ 2 ಅವರ್ ಬೇಕಂತೆ. ಸೊ ಇಲ್ಲಿಂದ ನಾವು ಊಟ ಮಾಡಿಕೊಂಡು 12ವರೆಗೆಲ್ಲ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ದಟ್ಸ್ ದ ಪ್ಲ್ಯಾನ್. ಶೌರ್ಯ, ಬರ್ತೀಯ ಮೈಸೂರಿಗೆ? ಮೈಸೂರಿಗೆಲ್ಲ ಬರಲ್ಲ, ಬೇಡ ಕಣವ. ಇಲ್ಲೇ ಹಿಡಿಯೋಕ್ಕಾಯ್ತಾರೆ ನೀನು. ಮೈಸೂರು ಬಂದು ಹಿಡಿಯೋಕ್ಕಾಯ್ತದೆ ನಾವು. ಅರೆದರೆ ಮರೆತು ಎಲ್ಲ ಮರೆತು ಹಾಯಾಗಿರುವೆ ನೂರು ಹೊತ್ತು. ಆಮೇಲೆ ಸುತ್ತಮುತ್ತ ಬೇರೆ ಏನು ನಮ್ ಪ್ರೀತಿ ಗೊತ್ತು. ಅರೆದರೆ ನಂಗು ನಿಂಗು ಹಂಗು ಜಾಲಿ. ಬೆಂಗಳೂರು ಮಾಡಲಿದ್ದೀನಿ ನಾನೀಗ. ಮೈಸೂರಲ್ಲೇ ವರ್ಕ್ ಮಾಡೋದು. ಫ್ರೀಡಮ್ ಅಂತ ಹಾಕೊಂಡ ನೋಡಿ ಅದಕ್ಕೆ. ಹಾಂ, ಫ್ರೀಡಮ್. ಬೆಂಗಳೂರಲ್ಲಿ ಫ್ರೀಡಮ್, ಬಟ್ ಸ್ಟಿಲ್ ನನ್ನ ವೈಫ್ ನನ್ನ ಜೊತೆಗಿದ್ದಾಳೆ ಗೈಸ್. ಐ ಡೋಂಟ್ ಹ್ಯಾವ್ ಎನಿ ಫ್ರೀಡಮ್. ಅಯ್ಯಬ್ಬಾ. ಸೊ ಇವಾಗ ನಾವು ಮನೆಗೆ ಸಕ್ಕತ್ತಾಗಿರೋ ಮೇಘನಾ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ಏನಂತ ಅಂದ್ರೆ, ನಮ್ಮ ಅಕ್ಕ ಚಿಕನ್ ಮಾಡ್ತೀನಿ, ಮಟನ್ ಮಾಡ್ತೀನಿ, ಅದು ಇದು ಏನೋ ಅಂದ್ಲು. ಅದೇ ನಾವು ಬೆಂಗಳೂರಿಗೆ ಬರೋದ್ರೆ ಇರೋ, ನಾನು ಬೆಂಗಳೂರಿಗೆ ವರ್ಕ್ ಮಾಡ್ಬೇಕಾದ್ರೆ ಮೇಘನಾ ಬಿರಿಯಾನಿ ತಿಂತಾ ಇದ್ದೆ. ಆಲ್ಮೋಸ್ಟ್ ತುಂಬಾ ಅಂದ್ರೆ ಮಂತ್ಲಿ ಒಂದ್ಸಲ ಆರ್ಡರ್ ಮಾಡಿ ತಿಂತಾ ಇದ್ವಿ. ನನಗೂ ತಿನ್ಸಿ ಟೇಸ್ಟ್ ಮಾಡಿಸಿದ್ಲು. ಫಸ್ಟ್ ಇಷ್ಟ ಆಗಿರಲ್ಲ, ಆಮೇಲೆ ಒಂದು 2-3 ಸತಿ ತಿಂದ್ಮೇಲೆ ತುಂಬಾ ಇಷ್ಟ ಆಯ್ತು. ಫಸ್ಟ್ ಇಷ್ಟ ಆಗುತ್ತೆ. ನಾನು ಫಸ್ಟ್ ಇಷ್ಟ ಆಗಿದ್ದ? ನೀನು ಒಬ್ಳೇಮ ಫಸ್ಟ್ ಇಷ್ಟ ಆಗಿತ್ತು. ಆಮೇಲೆ ನಮ್ಮ ಅಕ್ಕ ಏನು ಮಾಡದೆ ಕಲಿಸ್ಬೇಕು ಅಂತ, ಫಿಶ್ ಮಾಡ್ಲೇಬೇಕು ಅಂತ ಏನು ಮಾಡದೆ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದಾಳೆ. ಒಂಜಲ್ ಫಿಶ್ ಇದು ಮಧ್ಯದಲ್ಲಿ ನಮ್ಮ ಪಾಪ ಪಾಟಿ ಮಾಡ್ಕೊಬಿಟ್ಟ ಅಂತ ಮಾಡ್ತಾ ಇದ್ದೀನಿ.
ಗೈಸ್ ಇವಾಗ ನಾವು ಊಟ ಎಲ್ಲ ಮಾಡಿಕೊಂಡು ನೋಡಿ ಇನ್ನೂ 12:19 ಅಷ್ಟೇ. ಮೇಘನ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ, ಬರುತ್ತೆ ಇನ್ನೊಂದು 10:40 ಅಷ್ಟರಲ್ಲಿ ಬರುತ್ತೆ. ಎಸ್, ಅಷ್ಟರಲ್ಲಿ ಬಂದ ತಕ್ಷಣ ಊಟ ಮಾಡ್ಕೊಂಡು ಹೊರಡ್ತೀವಿ. ನಾವಿಲ್ಲಿಂದ ಈಗ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ಬೇಕು. ಓಕೆ, ಆಲ್ಮೋಸ್ಟ್ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಇಂದ ಮುಂದೆನೂ ನಮ್ಮ ಲೊಕೇಶನ್ ಇರೋದು. ಸೊ ನಾವು ಬಸ್ಸಲ್ಲಿ ಹೋದ್ರೆ ಹೆಂಗೆ, ಮೆಟ್ರೋಲ್ ಹೋದ್ರೆ ಹೆಂಗೆ, ಇಲ್ಲಿಂದ ಗೊರಗುಂಟೆಪಾಳ್ಯ ಹೋಗಿ ಮೆಟ್ರೋಲ್ ಹೋದ್ರೆ ಹೆಂಗೆ ಅಂತ ಎಲ್ಲ ಕಾಂಬಿನೇಷನ್ ಮಾಡಿದ್ವಿ. ಅದೇ ಕ್ಯಾಬಲ್ಲಿ ಹೋದ್ರೆ ಬೆಸ್ಟ್, ಒಂದು ₹100 ಎಕ್ಸ್ಟ್ರಾ ಆಗುತ್ತೆ. ಸೊ ಕ್ಯಾಬಲ್ಲಿ ಹೋಗೋಣ. 1.5 ಗಂಟೆ ತೋರಿಸ್ತದೆ. ಇನ್ಕೆ ಟ್ರಾಫಿಕ್ ಜಾಸ್ತಿ ಇದೆ, ದಟ್ಗೆ ಇನ್ನು 2 ಅವರ್ ಬೇಕಾದ್ರೂ ಆಗ್ಬೋದು. ನಾವು ಮೆಟ್ರೋಲ್ ಹೋಗ್ತೀವಿ ಅಂದ್ರೂ ಗೊರಗುಂಟೆಪಾಳ್ಯ ಅಂದ್ರೆ 1 ಅವರ್, ಇಲ್ಲಿಂದ ಗೊರಗುಂಟೆಪಾಳ್ಯಗೆ ಟ್ರಾಫಿಕ್ ಇದ್ರೆ 1 hour 2 hours. ಸೊ ನಾವು ಜೈ ಅನ್ಸ್ಬಿಡ್ತೀವಿ, ಕ್ಯಾಬೇ ಚೂಸ್ ಮಾಡ್ತೀವಿ. ಯಾಕಂದ್ರೆ ನಾವು ಅಲ್ಲಿ ಕೆಲಸ ಎಲ್ಲ ಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮೈಸೂರಿಗೆ ಹೋಗ್ಬೇಕು. ನಮಗೆ ಮೈಸೂರಿಗೆ ಹೋಗ್ಬೇಕಾದ್ರೆ ಒಬ್ರು ಜಾಯ್ನ್ ಆಗ್ತಾರೆ, ಯಾರು ಅಂತ ನಿಮಗೆ ಜಾಯ್ನ್ ಆದಾಗ ತೋರಿಸ್ತೀವಿ. ಬಂತು ಮೇಘನ ಬಿರಿಯಾನಿ ಬಂತು. ಅಯ್ಯಯ್ಯೋ ದೇವ್ರೆ, ಖುಷಿ ಇವಳಿಗೆ. ತಗೊಳ ನಿನ್ನ ಮೇಘನ ಬಿರಿಯಾನಿ. ಯಾವ ಬಿರಿಯಾನಿ? ಲಾಸ್ಟ್ ಟೈಮ್ ಯಾವಾಗ ತಿಂದಿದ್ದೀವಿ? ಲಾಸ್ಟ್ ಟೈಮ್ ಯಾವ ತರ ತಿಂದಿದ್ವಿ ಗೊತ್ತಾ ಗೈಸ್? ನಾವು ಲಾಸ್ಟ್ ಟೈಮ್ ಯಾವಾಗ ಶಾಪಿಂಗ್ ಬಂದಾಗ್ಲೇನಾ? ಡೆಕಾತ್ಲಾನ್ ಯಾವಾಗ? ಲಾಸ್ಟ್ ಟೈಮ್ ಹೋಗ್ತಿದ್ವಿ ಟ್ರೈನಲ್ಲಿ ಹೋಗ್ತಾ. ಯಾವ ಶಾಪಿಂಗು? ಚಿಕ್ಕಪೇಟೆ. ಮದ್ವೆಗೆ ಮುಂಚೆ. ಅದಾದ್ಮೇಲೆ ಶಿವಕುಮಾರ್ ಬರ್ತಡೇ ದಿನ ತಿಂದಿದ್ವಿ. ಶಿವಕುಮಾರ್ ಬರ್ತಡೇ ದಿನ ತಿಂದಿದ್ವಿ. ಹೌದು ಗೈಸ್, ಒಂದ್ಸತಿ ಫಸ್ಟ್ ಟೈಮ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿದ್ದೆ. ಸೆಕೆಂಡ್ ಟೈಮ್ ತಿನ್ಸ್ಬೇಕಾದ್ರೆ ನಾವು ಲೆಹಂಗಾದ ಶಾಪಿಂಗಿಗೆ ಬಂದಿದ್ವಿ ಚಿಕ್ಕಪೇಟೆಗೆ. ಅದೆಲ್ಲ ಮುಗಿಸ್ಕೊಂಡು 3 ಬ್ಯಾಗ್ ಇದೆ ಕೈಯಲ್ಲಿ. ರೈಲ್ವೆ ಸ್ಟೇಷನ್ಗೆ ಆರ್ಡರ್ ಮಾಡಿದೀನಿ. 5 ನಿಮಿಷಕ್ಕೆ ಟ್ರೈನು. ಈ ಕಡೆ ಮೇಘನ ಫುಡ್ಸ್ ಬಂದಿಲ್ಲ, ಈ ಕಡೆ ಟ್ರೈನು ಮಿಸ್ ಆಗುತ್ತೆ. ಟಿಕೆಟ್ ತಗೊಂಡ್ಬಿಟ್ಟಿದೀವಿ. ಆಮೇಲೆ ಹೆಂಗೋ ಡೆಲಿವರಿ ಬಾಯ್ಗೆ ಕನ್ನಡ ಬರಲ್ಲ, ಏನೇನೋ ಹೇಳಿ ರೈಲ್ವೆ ಸ್ಟೇಷನ್ ಗೇಟ್ ಹತ್ರ ತರಿಸಿ ಇಸ್ಕೊಂಡು ಓಡೋಗಿ ಟ್ರೈನ್ ಹತ್ತಿದೀವಿ. ಆಮೇಲೆ ಟ್ರೈನ್ ತಿಂದಿದ್ವಿ. ಓಪನಿಂಗ್ ಸೆರೆಮನಿ ಆಫ್ ಮೇಘನಾ ಬಿರಿಯಾನಿ. ಇದೇನಮ್ಮ ಬರೀ ಖಾಲಿ ರೈಸ್ ಕೊಟ್ಟವ್ರೆ? ಚಿಕನ್ ಬೇರೆ, ರೈಸ್ ಬೇರೆ, ಬಿರಿಯಾನಿಯಲ್ಲಿ. ಗೈಸ್, ಮೇಘನಾ ಬಿರಿಯಾನಿ ತುಂಬ ಜನ ಗೊತ್ತಿರುತ್ತೆ ಆ್ಯಂಡ್ ಕೆಲವ್ರು ಗೊತ್ತಿರಲ್ಲ. ಅವ್ರು ಹೆಂಗೆ ಅಂದರೆ ರೈಸ್ ಸಪ್ರೇಟು ಆ್ಯಂಡ್ ಬಿರಿಯಾನಿಗೆ ಅದಕ್ಕೆ ಗ್ರೇವಿ ಸಪ್ರೇಟು. ಇಲ್ಲ, ಜೊತೆಗಿರೋದು ಬರುತ್ತೆ, ನಾವು ಆರ್ಡರ್ ಮಾಡಿದ್ರ ಮೇಲೆ. ಬಟ್ ಅವರಲ್ಲಿ ಫೇಮಸ್ ಅಂದರೆ ಇದೆ. ಜೊತೆಗಿರೋದ್ರಲ್ಲಿ ಬೋನ್ ಇರೋದು, ಲೆಗ್ ಪೀಸು ಆ ಥರ ಹಾಕ್ತಾರೆ. ಇದು ಬೋನ್ಲೆಸ್. ಸೊ ನಾನು ಬೋನ್ಲೆಸ್ ತಿನ್ನೋದೇ ಇಲ್ಲ. ತಿನ್ನೋದು ಅಂದರೆ ಮೇಘನಾ ಬಿರಿಯಾನಿ ಒಂದೇ. ಈ ಥರ ನೋಡಿ, ಈ ಥರ ಗ್ರೇವಿ ಸಪ್ರೇಟ್ ಇರುತ್ತೆ. ಇದನ್ನು ಕಲ್ಸ್ಕೊಂಡು ತಿಂದರೆ ಬಿರಿಯಾನಿ. ಹೋ ನವ್ ಇಟ್ಸ್ ದ ಹಾರ್ಡೆಸ್ಟ್ ಟೈಮ್ ಫಾರ್ ಗಗನ. ಶೇ ಗೋಯಿಂಗ್. ಬಾಯ್ ಮಾಡಕ್ಕೆ ಅವ್ನು ಮಲ್ಕೊಬಿಡ್ತಾನೆ. ಆಯ್ ಅಷ್ಟೇ, ಬಾಯಿಲ್ಲ. ಎದ್ಮೇಲೆ ಕೇಳ್ತಾನೆ. ಎದ್ಮೇಲೆ ಕೇಳಿದ್ರೆ ಹೇಳಕ್ಕ, ಕೇಳಿಲ್ಲ ಅಂತ ಹೇಳಕ್ಕ, ಕೇಳಿದ್ರು ಇಲ್ಲ ಹಿಡಿಯೋಕ್ಕಾಗಲ್ಲ ಅವಳು. ನಾನಕ್ಕ ಬಾಯ್. ಸಿವಿನ್ ಒಳನರಸೀಪುರ. ಬಾಯ್ ಬಾಯ್. ಕೆ ಹೊಸೂರು. ನಾಡಿದ್ದು ಹಬ್ಬಕ್ಕೆ ಅವ್ರು ಒಳನರಸೀಪುರಕ್ಕೆ ಹೋಗ್ತಾರೆ. ನಾಳೆನೆ, ನಾವು ನಾಳಿದ್ದು ಬರ್ತೀವಿ. ಗೈಸ್, ಕ್ಯಾಬ್ ತೊಗೊಂಡಿದ್ದೀವಿ, ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ 1:30 ಹೊರಟಿರೋದು. ರೀಚಿಂಗ್ ಟೈಮ್ 3 ಗಂಟೆ ತೋರಿಸ್ತಾ ಇದೆ. ಯಾಕಕ್ಕ ಹಿಂಗೆ ಮಾಡ್ತೀವಿ? ಬೆಂಗಳೂರು ಕರ್ಕೊಂಬಂದು ಬಸ್ಸು, ಆಟೋ, ಮೆಟ್ರೋ ಅಂತ ತಗೊಂಡು ಹೋಗಿದ್ದಿದ್ರೆ ಇನ್ನೂ ಅಷ್ಟೇ ಟೈಮ್ ಆಗ್ತಿತ್ತು, ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಅಲ್ಲ, ಈಗ ನಾನು ನಮ್ಗೆ 1 hour ನಮ್ಮ ಶ್ರೀರುಂಡಿಗೆ ಹೋಗಕ್ಕೇನೆ ಹೋಗ್ಬೇಕಾ? ಅಯ್ಯೋ, ಯಾರು ಒಳಗೆ ಹೋಯ್ತಾರೆ ಅಂತ ಅನ್ಸುತ್ತೆ. ಈಗ ನಾವು ಬೆಂಗಳೂರು ಒಳಗಡೆ 34 ಕಿಲೋಮೀಟರ್ಗೆನೆ ಹಿಂಗೆ. ಅಯ್ಯೋ, ಕತೆ ಎಲ್ಲ ಜೀವನ. ಸಾಕಾಯಿತು, ನಾನು ಯಾಕಾರು ಬಂದು ಅನ್ಸ್ಬಿಡುತ್ತು. 1:30 ಗಂಟೆ ಮೇಲೇ ಆಯಿತು ಬಂದು ರೀಚ್ ಆಗೋ ತನಕ. ಸೊ ನಾವು ನಮ್ಮ ಇವತ್ತಿನ ಕೆಲಸದ ಲೊಕೇಶನ್ ಸ್ಪಾಟ್ ರೀಚ್ ಆಗಿದ್ದೀವಿ. ನೋಡಿ, ಇದನ್ನ ನೀವು ತುಂಬ ರೀಲ್ಸಲ್ಲಿ ನೋಡಿರ್ತೀರ. ತುಂಬ ಸೀರಿಯಲ್ ಆರ್ಟಿಸ್ಟು, ತುಂಬ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಪ್ರಮೋಟ್ ಮಾಡಿದ್ದಾರೆ ಆಲ್ರೆಡಿ. SBR ಗ್ಲೋಬಲ್ ಕ್ವೀನ್ಸ್ ವಿಲ್ಲೆ, ಇದನ್ನು ನೋಡಿರ್ತೀರ ಎಲ್ಲಾದರೂ. ನೋಡಿಲ್ಲ ಅಂದರೆ ನೋಡಿ, ಇದು ಇವ್ರದ್ದು ಆಫೀಸ್ ಸ್ಪೇಸು. ಒಂದು ಸಕ್ಕದಾಗಿರೋ ಪ್ರಾಜೆಕ್ಟ್ ಬರ್ತಾಯಿದೆ. ಯಪ್ಪ, ಎಷ್ಟೋ ಮನೆ ಇರುತ್ತೆ, ಅದು ಬರ್ತಾಯಿದೆ. ಅದಕ್ಕೆ ಅಡ್ವಾನ್ಸ್ ಮಾಡಿ ನಿಮಗೆ ಮನೆ ಬೇಕಿದ್ರೆ ಬುಕ್ ಮಾಡ್ಕೊಳ್ಳಿ. ಒಂದು ಸಣ್ಣ ಪ್ರಮೋಷನಲ್ ವೀಡಿಯೋ ಮಾಡೋಕ್ಕೋಸ್ಕರ ನಾವು ಬಂದಿದ್ದೀವಿ. SBR ಗ್ರೂಪ್ದು ಮನೆ ಒಂದು ಮಾಡೆಲ್ ಹೌಸ್ ಮಾಡಿದ್ದಾರೆ ಆಲ್ರೆಡಿ. 3 BHK ಹೌಸು. ಅದು ಹೆಂಗಿದೆ ಅಂತ ತೋರಿಸ್ತೀನಿ. ಸದ್ಯಕ್ಕೆ ನಾವು ನಿದ್ದೆಯಿಂದ ಎದ್ದೇಳೋಣ ಅಂತ ಕಾಫಿ. ಕಣ್ಣೆಲ್ಲ ಒತ್ತುತ್ತಾ ಇದೆ, ಅಷ್ಟು ಹಬ್ಬ ಬೇಜಾರಷ್ಟು ಜರ್ನಿ. ಇಷ್ಟೊತ್ತಿಗೆ ನಾವು ಮೈಸೂರಿಗೆ ಹೋಗ್ಬಿಡ್ಬೋದಾಗಿತ್ತು. ಹೌದು, ಕೆಂಗೇರಿಯಿಂದ. ಸೊ ಇಲ್ಲಿ ಈ ಶಟರ್ಸ್ ಇದೆಯಲ್ಲ, ಇದ್ರ ಹಿಂದೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಎಷ್ಟೋ ಎಕರೆ ಪ್ರಾಜೆಕ್ಟ್ ಅಂತ ನೋಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಟ್ ಕಂಪ್ಲೀಟ್ ಆದಮೇಲೆ ಮನೆ ಹೆಂಗೆ ಬರುತ್ತೆ ಅಂದರೆ, ಮುಂದೆಗಡೆ ಒಂದು ಪಾಂಡ್ ಬರುತ್ತೆ. ಈ ಥರ ಏನು ಪಾಂಡ ಪೂಲ ಗೊತ್ತಿಲ್ಲ. ದಿಸ್ ಈಸ್ ದ ಹೌಸ್. ಪೂಲಲ್ಲ, ಜಸ್ಟ್ ಶೋ ಪೀಸ್. ನೋಡಿ ಗೈಸ್, ಹಿಂಗೆ ಬರುತ್ತೆ. ನಮ್ಮ ಮನೇಲಿ, ನಮ್ಮದು ಊರಲ್ಲಿ ಕಟ್ತಾರಲ್ಲ ಮನೆ, ಅಲ್ಲೂ ಇದೇ ಥರ 20 ಅಡಿ ವಾಲ್ ಬರುತ್ತೆ.
ಈ ವಾಲ್ಗೆ ಟಿ ವಿ ಯೂನಿಟ್ ಮಾಡೋದು, ಈ ಥರ ಎಂಟ್ರಿ ಆಗೋ ವಾಲ್ಗೆ ಟಿ ವಿ ಯೂನಿಟ್ ಬರೋದು. ಫೋಟೋಗಳು ತಗೋ ಕಳಿಸುವಂತೆ. ಸೇಮ್ ನಾವು ಇದೇ ಥರ ಸಜೆಸ್ಟ್ ಮಾಡಿದ್ದೀವಿ, ವುಡ್ಡಲ್ಲಿ ಗ್ಲಾಸ್ ಹಾಕ್ಬಿಟ್ಟು ಮಾಡಿ ಅಂತ. ಆಮೇಲೆ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಇದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಲಿವಿಂಗ್ ಇದಾದರೆ ಇದು ಡೈನಿಂಗ್ ಏರಿಯಾ, ಕ್ಲಾಸಿ ಆ್ಯಂಡ್ ಕೋಸಿ ಆಗಿದೆ. ನೋಡಿದೆ ಸಕ್ಕತ್ತಾಗಿ ಮಾಡಿದ್ದಾರೆ. ಡೈನಿಂಗಿಂದ ಒಂದು ಸಣ್ಣ ಬಾಲ್ಕನಿ ಆಚೆ ಸಿಟ್ಔಟ್ ಏರಿಯಾ ಆದಮೇಲೆ ಕಿಚನ್ ಈ ಥರ ಬರುತ್ತೆ. ಗುಡ್ ಆ್ಯಂಡ್ ವೆರಿ ಪ್ರೈವೇಟ್. ಕಿಚನ್ ಈಸ್ ವೆರಿ ಪ್ರೈವೇಟ್. ಆರಾಮಾಗಿ ಅದು ವಾಸ್ತು ಮೇಲೆ ಅನಿಸುತ್ತೆ. ಇದು ವೆಸ್ಟ್ ಫೇಸ್ ಮನೆ ಅನಿಸುತ್ತೆ. ಸೊ ಇಲ್ಲಿ ಬರುತ್ತೆ ಕಿಚನ್ ಹಾಕಿದ್ದಾರೆ. ಇಲ್ಲಿ ಆಚೆ ಒಂದು ಯುಟಿಲಿಟಿ ಇದೆ. ಡೈನಿಂಗಿಗೆ ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಸಕ್ಕದಾಗಿ ಮಾಡಿದ್ದಾರೆ ಇದು. ಆ್ಯಂಡ್ ಒಂದು ಯಾರಮ್ಮ ಫ್ಯಾನ್ ಹಾಕಿರೋದು, ಅವರೇ ಸ್ವಿಚಸ್ ಆನ್ ಮಾಡಿಬಿಟ್ಟಿದ್ದಾರೆ. ಒಂದು ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇಲ್ವಾ? ಇದನ್ನು ಸಿಟ್ಔಟ್. ಓ ಇಲ್ಲೊಂದು ಸಣ್ಣ ಗಾರ್ಡನ್ ಇದೆಮ್ಮ. ಹೌದಾ? ಗೊತ್ತು ಇದು ಚೆನ್ನಾಗಿದೆ. ಗುಡ್. ಹಾಂ, ಗ್ರೌಂಡ್ ಫ್ಲೋರ್ ತೋರಿಸ್ತೀವಿ ಗೈಸ್. ಈಗ ಫಸ್ಟ್ ಫ್ಲೋರಲ್ಲಿದ್ದೀವಿ. ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ದೀವಿ. ನೋಡೋಣ ಇಲ್ಲಿಂದ ಎಷ್ಟು ಸಕ್ಕದ ಕಾಣ್ತಾ ಇದ್ದೀವಿ. ಹಿಂಗು ನೆಕ್ಸ್ಟ್ ಲೆವೆಲ್. ಗುಡ್ ಪ್ಲ್ಯಾನಿಂಗ್. ವೆಸ್ಟ್ ಅನ್ಸುತ್ತೆ ಆ್ಯಸ್ ಪರ್ ದ ಕಿಚನ್. ಆ ಕಡೆ ಅಗ್ನಿಮೂಲೆ ಬರುತ್ತೆ. ಆ್ಯಂಡ್ ಮೇಲ್ಗಡೆ 2 ರೂಮು ವಿತ್ ಅಟ್ಯಾಚ್ ಬಾತ್ರೂಮ್. ಓಹೋ, ಎಷ್ಟು ಚೆನ್ನಾಗಿದೆ ಅಮ್ಮ. ನಾವು ಈ ಥರ ಒಂದು ಇದ್ಬಿಟ್ರೆ ಕಂಟೆಂಟ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಕೂತ್ಕೊಂಡು. ವಾವ್, ದಿಸ್ ಮಿರರ್ ನೋಡಮ್ಮ. ಸಕ್ಕದಾಗಿದೆ. ಏನು ಗೈಸ್ ಸಮಾಚಾರ? ಹಾಂ, ಏನು ಮಾಡ್ತಾಯಿದ್ದೀರಿ? ಎಲ್ಲ ಆರಾಮಾಗಿದ್ದೀರಾ? ನಿಮ್ಮೂರಲ್ಲಿ ಜಾತ್ರೆ ಹಬ್ಬ ಎಲ್ಲ ಮುಗೀತಾ? ಈಗ ಎಲ್ಲ ಕಡೆ ಜಾತ್ರೆ ಮುಗ್ದಿರುತ್ತೆ. ಈಗ ಎಲ್ಲ ಕಡೆ ನೆಕ್ಸ್ಟ್ ಮಾರಿ ಹಬ್ಬ. ಎಸ್, ಮಾರಿ ಹಬ್ಬ ಶುರು ಆಗುತ್ತೆ. ನಮ್ಮೂರಲ್ಲಿ ನೆಕ್ಸ್ಟ್ ಮಂತ್ ಇರುತ್ತೆ ಅನ್ಸುತ್ತೆ. ನಿಜವಾಗ್ಲೂ ಇಲ್ಲ ಫೇಕಾ? ಜೂಟು, ರಿಯಲ್ ಜೂಟಾ? ವಾವ್, ಸೂಪರ್. ಏನ್ ಮಿರರ್ಸ್ ಹಾಕ್ಸಿದ್ದಾರೆ, ಕ್ರೇಜಿ ಗೈಸ್. ಇಂಥ ಮನೆ ನಾವು ಕಟ್ಟಿದ್ರೆ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟು ಫುಲ್ ಮಿರರ್ ಮುಂದೆ ಅಲ್ಲಿ ಇಲ್ಲಿ ಎಲ್ಲ. ಅದಕ್ಕಿಂತ ತುಂಬ ಟೈಮ್ ಇದೆ ಗೈಸ್. ಲಾಡ್ ಬೇಗ ಕಟ್ಟಿದ್ರೆ ಆಗ್ಲಿ. ಲಾಂಗ್ ವೇ ಟು ಗೋ. ಕಟ್ಟಿದ್ರೆ ಆಗೋದಕ್ಕೆ ಇನಿಷಿಯಲ್ ಒಂದು ಹೆಜ್ಜೆನೂ ಇಟ್ಟಿಲ್ಲ. ಮಾಡೋಣ. ಆ್ಯಂಡ್ ಇದು ಅಟ್ಯಾಚ್ಡ್ ಇಲ್ಲಿಗೆ ಸೇಮ್ ಅಲ್ಲಂಗಿದೆ ಅದೇ ಥರ ಮಿರರ್ ಇದೆ ಅಷ್ಟೇ. ಮಿರರ್ ಇಮೇಜ್ ಥರ ಸೂಪರ್. 2 ರೂಮು ಸೂಪರ್, ಸಖತ್, ಫ್ಯಾಂಟಾಸ್ಟಿಕ್. ಗೈಸ್ ನಾವೀಗ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ SBR ಇಂದ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಯಪ್ಪ, ಆಮೇಲೆ ಇಲ್ಲಿ ಆಟೋಗಳು ಬುಕ್ ಆಯ್ತಿರಲ್ಲ ಗೈಸ್. ಇದೆ ನೋಡಿ, ನಾವು ಪ್ರಾಪರ್ಟಿ ಶೂಟ್ ಮಾಡಿದ್ದು ಇಲ್ಲೇನೆ. ಇಲ್ಲಿ ಆಟೋಗಳು ಬುಕ್ ಆಗ್ತಿಲ್ಲ. ಒಬ್ಬನು ಕೇಳಿದ್ರೆ ಎಷ್ಟಣ್ಣ ಆನ್ಲೈನಲ್ಲಿ 180 ತೋರಿಸ್ತಾ ಇದೆ ಆಟೋಗೆ. 200 ಕೊಡೋಣ, 250 ಕೊಡೋಣ. ಅವನು ಎಷ್ಟು ಹೇಳಿರ್ಬೋದು? 600 ರೂಪೀಸ್ ಹೇಳ್ದ. ಇಲ್ಲಿಂದ ಜಸ್ಟ್ ಹಾಫ್ ಆನ್ ಅವರ್ ಜರ್ನಿ, ಒಂದು 10 ಕಿಲೋಮೀಟರ್. ಬರೋಣ ಅನ್ಬಾರ್ದು ಅಂದ್ಬಿಟ್ಟು ಹಂಗೆ ಹೇಳಿದ್ದು ಮನ. ಸುಮ್ಮನೆ ಅವರೇ ಹೋಯ್ತಾರೆ ಅಂತ ವಿಡಿಯೋ ಮಾಡ್ಕೋಬೇಕಾಯ್ತು. ನಾನು ಅಣ್ಣ ನಮಸ್ಕಾರ ಕಣ ಬಂದೆ. ಗೈಸ್ ನಾವೀಗ ಬಂದ್ವಿ, ಎಲ್ಲ ದಾಟ್ಕೊಂಡು ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಬಂದು ಟಿಕೆಟ್ ತೊಗೊಂಡಿದ್ದೀವಿ ಮೈಸೂರಿಗೆ ಎಕ್ಸ್ಪ್ರೆಸ್ದು. ಇಬ್ಬರಿಗೆ ಎಷ್ಟು ಹೇಳಿ? 60 ರೂಪಾಯಿ. ಫೇರ್ ಕಮ್ಮಿ ಆಗಿದೆ ಅಂತೆ ರೈಲ್ವೆ ಫೇರು. ಒಂದೊಂದು ಟ್ರೈನ್ದು ಎಲ್ಲ ಟ್ರೈನ್ ಒಂದೊಂದು ಟ್ರೈನ್ದೇನೋ ಕಮ್ಮಿ. ಈ ಟ್ರೈನ್ದು ಒಬ್ರಿಗೆ 30 ರೂಪಾಯಿ ಅಷ್ಟೇ. ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ನೋಡಿ, ಇಲ್ಲಿಂದ ನಾವು ಈಗ ಮೈಸೂರಿಗೆ ಹೋಗೋಕ್ಕೆ ಇಬ್ಬರಿಗೆ 60 ರೂಪಾಯಿ ಕೊಡ್ತಾ ಇದ್ದೀವಿ. ಇಲ್ಲಿ ಕೆಂಗೆ ಅಲ್ಲಿಂದ ನಾವು ಇಲ್ಲಿಗೆ ಬರೋಕ್ಕೇನೆ 185 ರೂಪಾಯಿ ಕಿಲೋಮೀಟ್ರಿಗೆ. ಬಾ, ದಿಸ್ ಈಸ್ ದಿ ನಿನ್ನ ನಂಬ್ಕೊ ಬಂದಿದ್ದು ನಾನು ಸುಮ್ಮನೆ ನೋಡ್ತಾನೆ ಇರಲಿಲ್ಲ. ನೋಡ್ಬಿಟ್ಟು 79 ನಡಿ. ಏನಾಯ್ತು ಗೊತ್ತಾ, ಶೌರ್ಯನೂ ಈ ಟ್ರೈನಲ್ಲಿ ಬರ್ತಾ ಇದ್ದಾರೆ. ಯಾರೋ ಬರ್ತಾರೆ ಅಂತ ಹೇಳಿದ್ವಲ್ಲ, ಅದು ಶೌರ್ಯ. ಅವ್ರು ಮೆಜೆಸ್ಟಿಕಲ್ಲಿ ಹತ್ಕೊಂಡು ಬಂದ್ರು, ನಾವು ಕೆಂಗೇರಿಲಿ ಹತ್ತಿದ್ವಿ ಟ್ರೈನ್ನ. ಅವರು ಸೀಟ್ ಅಂದರೆ ಅವ್ರ ಸೀಟಲ್ಲಿ ಕೂತಿದ್ದಾರೆ. ನೀನು ಬಾ, ನನ್ನ ಸೀಟ್ ಬಿಡ್ತೀವಿ, ನಾವಿಬ್ರು ಮಾತಾಡ್ಕೊಂಡು ನಿಂತ್ಕೊತೀವಿ ಅಂತ. ಸರಿ, ಅಲ್ಲಿ ಹಂಗೆ ಬೇರೆ ಹೇಳಿದ್ನಾ ಸೀಟ್ ಸಿಗುತ್ತೆ ಅಂತ ಹೋಯ್ತಾ ಇದ್ದೆ ನೀನು. ಅದಕ್ಕೆ ಮಾತಾಡ್ಕೊಂಡು ಟೈಮ್ ಪಾಸ್ ಆಗುತ್ತಲ್ಲ ಅಂತ ಒಂದೇ ನಿಮಿಷ ಟ್ರೈನ್ ನಿಲ್ಸೋದು. ಅಷ್ಟು ದೂರ ಓಡೋದ್ವಿ. ಅವ್ರು ಎಲ್ಲಿದ್ದಾರೆ ಗೊತ್ತಾಗಿಲ್ಲ. ಯಾವುದೋ ಒಂದು ಹೋಗಿ ಹತ್ಕೊಂಡ್ವಿ.
ಅವ್ರು ನಮ್ಮ ಬೋಗಿ ಹಿಂದೆ ಇದ್ರು ಅನ್ಸುತ್ತೆ, ಗೊತ್ತಿಲ್ಲ. ಅವರು ಬೋಗಿ ನಂಬರ್ ಫೋಟೋ ಕಳಿಸಿದ್ರು. ಅಲ್ಲಿ 8080 ಇತ್ತು, ನಾವು 8078 ಇದ್ವಿ. ಸೊ ನಾನು ಹೇಳಿದೆ ಸಚಿನ್ಗೆ ಒಂದು ಬೋಗಿ ಹಿಂದೆ ಹೋಗಿ ನೋಡ್ಕೊಂಬ ಅಂತ. ಇವರು ಇಲ್ಲ ಅನ್ಸುತ್ತೆ, ಅಲ್ಲಿಂದನೇ ಬಂದ್ವಲ್ಲ ಅಂತ ಮುಂದಕ್ಕೆ ಬಂದ್ವಿ. 79 ಸಿಕ್ತು. 79 ಸಿಕ್ತಲ್ಲ, ನೆಕ್ಸ್ಟ್ 80 ಸಿಗುತ್ತೆ ಅಂತ ಇನ್ನೊಂದು ಬೋಗಿಗೆ ಬಂದ್ರೆ ಅದು 58 ಆಗೋಯ್ತು. 58 ನೋಡಿದ್ರೆ ಇಲ್ಲಿಂದ ಮುಂದಕ್ಕೆ ಹೋಗಕ್ಕೆ ಜಾಗನೇ ಇಲ್ಲ. ಆಮೇಲೆ ನೋಡಿ ಪ್ಯಾಸೇಜ್ ಈ ಥರ ಟ್ರೈನ್ ಅಲ್ಲೆಲ್ಲ ಫುಲ್ಲು ಕೂತ್ಕೊಳ್ಳೋಕೆ ಜಾಗ ಇದೆ, ಚೆನ್ನಾಗಿ ಕೂತ್ಕೊಂಡು ಬಿಟ್ಟಿದ್ದಾರೆ, ಹೋಗಕ್ಕೆ ಓಡಾಡಕ್ಕೂ ಆಗ್ತಿಲ್ಲ. ಇದರಲ್ಲಿ ಮುಂಬೈಯಲ್ಲಿ ನೋಡಿದ್ದೀನಿ ಈ ಥರ ಟ್ರೈನು, ಇದು ಮೈಸೂರಲ್ಲಿ ಒಂದ್ಸತಿನೂ ಓಡಾಡಿಲ್ಲ ಈ ಥರ ಟ್ರೈನಲ್ಲಿ. ಒಳ್ಳೆ ಕತೆ ಆಯಿತು ಗೈಸ್. ಇದು ಯಾವುದೋ ಟ್ರೈನ್ ಕತೆ, ಇಲ್ಲ ಸೀಟು ಟ್ರೆಜರ್ ಅಂಡ್ ಇನ್ ಟ್ರೈನ್ ಐತೆ ನಮಗೆ. ಈಗ ಶೌರ್ಯ ಸಿಗ್ತಾನೆ ಇಲ್ವೋ ಅದು ಗೊತ್ತಿಲ್ಲ. ಮೈಸೂರಿಗೆ ಹೋಗೋ ತನಕ ಆಂಟಿ ಕಡ್ಲಕ್ಕೆ ತಿಂತವ್ರೆ, ಕೇಳಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಂಟಿ ಕೊಡಿ ಆಂಟಿ ಹೇಳು ಗೈ. ಶೌರ್ಯ ಲೈವ್ ಲೊಕೇಶನ್ ಕಳ್ಸೋದು ನೋಡಿ, ನಮಗೂ ಅವನಿಗೂ ಇಷ್ಟೇ ಡಿಫ್ರೆನ್ಸ್. ಅದು ಕರೆಕ್ಟಾಗಿ ಗೊತ್ತಾಗಲ್ಲ, ಒಂಚೂರು ಫ್ಲಕ್ಚುಯೇಟ್ ಆಗುತ್ತೆ, ಡಿಫ್ರೆನ್ಸ್ ಗೈ. ಬಟ್ ಈ ಕಾಂಟ್ ಬೇಯಿಸೋಕ್ಕಾಗಲ್ಲ ನೋಡಿ. ಜನ ನೋಡಿ ಇಲ್ಲಿ. ಹಾಂ, ಅವ್ರು ಮುಂದೆ ಇದ್ದಾರೆ, ನಮ್ಗೆ ನಾವು ಮುಂದೆ ಇದ್ದೀವಿ. ಈ ಬೋಗಿಲ್ ಪರವಾಗಿಲ್ಲ, ಬೇರೆ ಬೋಗಿಲೆಲ್ಲ ತುಂಬ ಹೋಗಿದ್ದಾರೆ ಜನ. ಮ್ಯಾಪಲ್ಲಿ ನಾವು ಮುಂದೆ ಇದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ರಹಸ್ಯ ಕಾರ್ಯಾಚರಣೆ ವೇದಿಸಿ. ನೀನು ಯಾರ ನಿಂದ ನಾವು ಇಡೀ ಟ್ರೈನ್ ಸುತ್ತಿದ್ದೀವಿ. ಹಿಂಗೆ ಹೋಗಿ ಹಂಗೆ ಬಂದು, ಹಂಗೆ ಹೋಗಿ ಹಿಂಗೆ ಬಂತು. ಆ ವಾಟರ್ ಬಾಟ್ಲನ್ನ ನಾವು ಹೋಗಿ ಪುನಃ ಬರ್ತಾ ಇರೋದು. ಕೊನೆಗೂ ಗಗನಕ್ಕೆ ಸೀಟ್ ಸಿಕ್ತಿಲ್ಲ. ಇದಕ್ಕೆ ಕಣ್ಣೋಳು ಬರ್ತಾ ಇದ್ದಿದ್ದು ಸೀಟ್ಗೆ. ಕಳ್ಳಿ ಹೆಂಗೆ ಹೋಗ್ಬಿಟ್ಟು ಅಪ್ಪ ದೇವ್ರೆ. ಕೊನೆಗೂ ಬಂದು ತಲುಪಿದ್ದೇವೆ ಶೌರ್ಯನು. ಶೌರ್ಯ ಸಾಹಸ ಮಾಡಿ. ಅಯ್ಯೋ, ಆಗ ಟ್ರೈನ್ ನಿಂತಿತ್ತಲ್ಲ, ಆವಾಗ ನಾನು ನಾರ್ಮಲಾಗೆ ಬರ್ಬೋದಾಗಿತ್ತು, ಅಷ್ಟು ನಿಂತಿತ್ತು, ಗೊತ್ತೇ ಆಗಲಿಲ್ಲ. ಫೈನಲಿ ವಿ ಗಾಟ್ ಸೀಟ್ ಗೈಸ್. ಯಪ್ಪ ಮಂಡ್ಯ ಹತ್ರ ಸೀಟ್ ಸಿಕ್ತು. ಅಂದರೆ ಗಗನಗಾಗಲಿ ಸಿಕ್ಕಿತ್ತು, ನನಗೂ ಶೌರ್ಯಂಗೂ ಮಂಡ್ಯ ಹತ್ರ ಸಿಕ್ತು. ಮೇಘನಷ್ಟು ಜಾಸ್ತಿ ತರಿಸ್ಬಿಟ್ಟಿದ್ದು, ಅಂದರೆ ಇವ್ರ ಭಾವ ಇರಲಿಲ್ಲ. ನಾವು ಅಂಜಲ್ ಫಿಶ್ ತಿಂದು ತಿನ್ನೋಕ್ಕೆ ಖಾಲಿ ಆಗಲಿಲ್ಲ. ಸೊ ಬಾಕ್ಸ್ ಕಾಕ ತಂದಿದ್ದು ವೇಸ್ಟ್ ಆಗುತ್ತೆ ಅಂತ ಅದನ್ನು ಈಗ ಸೀಟ್ ಸಿಕ್ತು ಅಂತ ಇವಾಗ ನೆಮ್ಮದಿಯಾಗಿ ಕೂತ್ಕೊಂಡು ತಿಂತೋಳೆ. ಸಿಕ್ಕಾಬಟ್ಟೆ ಅಪ್ಪ ಓಡಾಡಿ ಸುಸ್ತಾಗಿ. ಗೈಸ್ ಫೈನಲಿ ವಿ ಆರ್ ಬ್ಯಾಕ್ ಇನ್ ನಮ್ಮ ಮೈಸೂರು ಆಫ್ಟರ್ 2 days ಇನ್ ಬೆಂಗಳೂರು. ತಿರುಗಿ ಸುತ್ತಿ ಬಿಸಿಲಲ್ಲಿ ಓಡಾಡಿ. ಕನ್ನಡದಲ್ಲಿ ಬರ್ದವ್ರು ಅಷ್ಟೇ, ಕನ್ನಡ ಅಂತೂ ಇಲ್ಲ. ಆಟೋ ಮುಂಗಡ ಏನು ಹೇಳ್ಬೇಕು ಮಗ? ಕಾಯ್ದಿರಿಸುವಿಕೆ. ಬೂತ್ಗೆ ಗೊತ್ತಿಲ್ಲ. ಬೂತ್ ದೆವ್ವ. ಈಗ ನಾವು ಒಂದು ಕ್ಯಾಬ್ ಬುಕ್ ಮಾಡಿದ್ವಿ ಗೈಸ್. ಕ್ಯಾಬ್ ಬರುತ್ತೆ, ಅದು ಬಂದಾಗ ಹೋಗ್ಬೇಕು. ನಾವು ಎಲ್ಲಿ ಹೋಗ್ತೀವಿ ಏನು ಕತೆ ಎಲ್ಲ ಹೇಳ್ತೀವಿ. ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ. ಈಗ ಏನಾದ್ರು ಮನೆ ಅಡುಗೆ ಮಾಡೋಕ್ಕೆಲ್ಲ ಆಗಲ್ಲ. ಟು ಈಟ್ ಔಟ್ಸೈಡ್, ಹೊರಗಡೆ ತಿನ್ಕೊಂಡು ಹೋಗ್ಬೇಕು ಗೈಸ್. ಬೆಂಗಳೂರಲ್ಲಿ ಕ್ಯಾಬ್ ಸಮಸ್ಯೆ ಅಂತ ಕಾಯಬೇಕು ಅಂದ್ಕೊಂಡ್ರೆ ನಮ್ಮ ಮೈಸೂರಲ್ಲೂ ಕಾಯಬೇಕು. ಕ್ಯಾಬ್ ಬುಕ್ ಮಾಡಿ ಅರ್ಧ ಗಂಟೆ ಆಯ್ತಾ ಸರಿಯಾ? ಇನ್ನೂ ಬಂದಿಲ್ಲ. 1 hour ಮುಂಚೆ ಬುಕ್ ಮಾಡಿರೋದು ಗೈಸ್, ಇನ್ನೂ ಬಂದಿಲ್ಲ. ಎಂಥ ಬೇಜವಾಬ್ದಾರಿ ಕ್ಯಾಬ್ ಡ್ರೈವರ್ ಅಂದರೆ. ನಮ್ಗೆ ಗೊತ್ತಿರೋರೇ ಕ್ಯಾಬ್ ಡ್ರೈವರ್ ಬುಕ್ ಮಾಡ್ಕೊಂಡಿದ್ದು. ಎಂಥ ಬೇಜವಾಬ್ದಾರಿ ಅಂದರೆ ಗೊತ್ತಿರೋರಿಗೆ ಏನು ಕೆಲಸ ಕೊಡಬಾರ್ದು. ಹೌದು ನಿಜ. ಬರಲಿ ಅವನಿಗೆ ನೋಡಿ ಮಾಡ್ತೀನಿ ಕ್ಯಾಬ್ ಡ್ರೈವರ್ಗೆ. ಕ್ಯಾಬ್ ಬಂದು ಇಷ್ಟೊತ್ತು ಬೇಕಾ ಗೈಸ್? ಕ್ಯಾಬ್ ಬುಕ್ ಮಾಡಿ ಎಷ್ಟೊತ್ತಾಯ್ತು ಸರ್? ಒಂದು ದಿನ ಎಲ್ಲ ಆಯಿತು. 2 hours ಮುಂಚೆ ಹೇಳ್ಬೇಕು ನೀವು. 3 hours ಮುಂಚೆ ಹೇಳಿರೋದು. 3 hours ಮುಂಚೆ ಹೇಳಿರೋದು ಬ್ರೋ. ಯಾ 3 hours ಬ್ರೋ? ಕ್ಯಾಬ್ ಡ್ರೈವರ್ ಗೊತ್ತಾಗಲ್ಲ ನಿನಗೆ? ರೆಡಿ ಇರ್ಬೇಕು ಯಾವಾಗ್ಲೂ. ಎತ್ತಗವಾ ಸರ್ OTP ಒಂದು 3949 ಬರ್ಕೊಳ್ಳಿ. ಬಲ್ಕೋಗಲ್ಲ ವಾಟರ್ ಟ್ಯಾಂಕ್ ಆರಾಮ ಗೈಸ್. ನಾವು ಅವನಿಗೆ 3 hour ಮುಂಚೆನೇ ಹೇಳಿದ್ವಿ ಬೇಗ ಬಲ ಅಂತ. 1 hour ಮುಂಚೆನೇ ಹೇಳಿಲ್ಲ. 6:45 ನೀ ಹೇಳಿದಾಗ ಈಗ 8 ಗಂಟೆ. ನಾನು 8 ಗಂಟೆಗೆ ಬರ್ತೀನಿ ಅನ್ನ ಇಲ್ವಾ? 8 ಗಂಟೆಗೆ ಬರ್ತೀನಿ ಅನ್ನಲ್ಲ, 7:15 ಟ್ರೈನ್ ಬಂದಿರೋದು. ಮಲಗುವಾಗ 9 ಗಂಟೆ. ಈಗ ಕರೆಕ್ಟಾಗಿ 8 ಗಂಟೆ. ನೀನು ಬಂದಿದ್ದು 8 ಗಂಟೆ, ನಾವೇನು ಮಾಡೋಕ್ಕಾಗತ್ತೆ?